ಇದೇನಿದೆ ಏಯ್ ಪೊಯ್ಯಂತ ಇಂಥ ಹುಡುಗರ ನೀವೇ ಕಣ ಆಪ್ಷನ್ ನಿಮ್ಮ ಖುಷಿ ಏಯ್ లేదు వచ్చింది పోయినా ఎవరు ఆప్షన్ ಇದೆ నాకు చూడండి అన్న ఫోన్ ఇచ్చిందా చెప్పండి కరెక్ట్గా సార్ ఇదే లైఫ్ kg ಒಂದು 19 ಮೊಟ್ಟೆಗಳು ದಟ್ ವಾಸ್ ನಾಟ್ ಫಾರ್ ಸೇಲ್ ಮೋಸ್ಟ್ಲಿ ಗೌರ್ಮೆಂಟ್ ಸಪ್ಲೈ ಇರಬೇಕು ಪ್ರಭಾತ್ ಡೈರಿ ಕಂಪ್ನಿದು 25 kg 20 ಮೊಟ್ಟೆಗಳು ಮಿಲ್ಕಿ ಮಿಸ್ಟ್ ಕಂಪ್ನಿದು 25 kg 17 ಮೊಟ್ಟೆಗಳು ನಂದಿನಿ ಮಿಲ್ಕ್ ಪೌಡರ್ 500 ಗ್ರಾಮ್ 350 ಪ್ಯಾಕೆಟ್ಗಳು ನಂದಿನಿ ಮಿಲ್ಕ್ ಪೌಡರ್ 1000 ಗ್ರಾಮ್ 40 ಪ್ಯಾಕೆಟ್ಗಳು ಅಂಗನವಾಡಿ ಶಾಲೆಗೆ ನೀಡುವ ಪೌಷ್ಟಿಕ ಆಹಾರದ ಪುಷ್ಟಿ 2.5 kg 10 ಪ್ಯಾಕೆಟ್ಗಳು ಮಿರಿಟ್ ಲಡ್ಡು 1.8 kg 12 ಪ್ಯಾಕೆಟ್ಗಳು ಬೆಲ್ಲದ ಪುಡಿ 500 ಗ್ರಾಮ್ನ 7 ಪ್ಯಾಕೆಟ್ಗಳು ಆರ್ಕಾಯ್ ಗೋಲ್ಡ್ ಆ ಕಂಪನಿಯ ಪಾಮ್ ಆಯಿಲ್ 90 ಬಾಕ್ಸ್ಗಳು ಇತ್ತು ಪ್ರತಿಯೊಂದು ಬಾಕ್ಸಲ್ಲಿ 800 ಗ್ರಾಮ್ದು 10 ಪ್ಯಾಕೆಟ್ ಇತ್ತು ಅದೇ ಅದರ ಜೊತೆಗೆ 38 ಲೀಟರ್ ಸಾಮರ್ಥ್ಯ ಇರುವ ಹಾಲಿನ ಒಟ್ಟು 78 ಕ್ಯಾನ್ಗಳು ಟೋಟಲ್ 78 ಕ್ಯಾನ್ ಇತ್ತು ಅಲ್ಲಿ ಪ್ರತಿಯೊಂದು ಕ್ಯಾನ್ 38 ಲೀಟರ್ ಕೆಪಾಸಿಟಿ ಇತ್ತು ಅದರಲ್ಲಿ 51 ಕ್ಯಾನ್ಗಳು ಅಲ್ಲಿ ಹಾಲು ಇತ್ತು ಇದು ಡುಪ್ಲಿಕೇಟ್ ಹಾಲಿನ ಅದು ಇತ್ತು ಮತ್ತು 4 ಪ್ಲಾಸ್ಟಿಕ್ ಬಕೆಟ್ಗಳು 2 ವೆಹಿಕಲ್ ಕೂಡ ನಾವು ಸೀಜ್ ಮಾಡಿದ್ದೀವಿ ಹಾಲಿನ ಕ್ಯಾನ್ ಸಾಗಿಸುವ ಇದು ಒಂದು ಮಹೀಂದ್ರಾ ಜೀತೋ ಕಂಪನಿಯ ಗುಡ್ಸ್ ವಾಹನ್ ಮತ್ತು ಹಾಲಿನ ಕ್ಯಾನ್ ಸಾಗಿಸಲು ಇದು ಒಂದು ಟಾಟಾ ಏಸ್ ವೆಹಿಕಲ್ ಮತ್ತು ಇತರ ಸ್ವಲ್ಪ ಸಾಮಗ್ರಿ ಇದೆ ಟೋಟಲ್ ವರ್ತ್ 22,50,000 ಒಂದು ಐಟಮ್ ಇತ್ತು ಅದು ಮಿಷನರಿ ಏನಾದರೂ ಇತ್ತಾ ಸರ್ ಅದು ಹಾಲು ಮಿಕ್ಸ್ ಮಾಡೋದು ಮಿಷನರಿ ಮಿಕ್ಸರ್ ಇತ್ತು ಮಿಕ್ಸರ್ ಕೂಡ ಸೀಜ್ ಮಾಡಿದ್ವಿ ಈ ಹಾಲು ಎಲ್ಲಿ ಡಿಸ್ಟ್ರಿಬ್ಯೂಟ್ ಸರಬರಾಜು ಆಗ್ತಾ ಇದೆ ಮಾಡ್ತಾರೆ ನಾವು ಅದು ಇನ್ನೂ ತನಕ ಮಾಡ್ತಾ ಇದ್ದೀವಿ ಒಬ್ಬರಿಗೆ ಅರೆಸ್ಟ್ ಮಾಡಿದ್ದೀವಿ ಇದು ಕೈಸಂಬಲಿ ಕಡೆ ಇದು ಬೇತ್ವಂಗ ಕಡೆ ಒಬ್ಬರಿಗೆ ಸಪ್ಲೈ ಮಾಡ್ತಾ ಇದ್ರು ಆ್ಯಕ್ಚುಲಿ ಇವರು ಡೈರಿಗೆ ಸಪ್ಲೈ ಮಾಡಿ ಡೈರಿಯಿಂದ ನಾರ್ಮಲ್ ಇದು ಹಾಲು ಬರ್ತಾ ಇದ್ರು ಅಲ್ಲಿ ಮಿಕ್ಸ್ ಮಾಡಿ ಬೇರೆ ಕಡೆ ಎಷ್ಟು ದಿನದಿಂದ ಮಾಡ್ತಾ ಇದ್ದಾರೆ ಫಸ್ಟ್ ಟೈಮ್ ಬ್ಯಾಕ್ಗ್ರೌಂಡ್ ಇದೆಯಾ ಸರ್ ಇವರು ಎಷ್ಟಂತ ಬೇರೆ ಬ್ಯಾಕ್ಗ್ರೌಂಡ್ ಸದ್ಯಕ್ಕಿಲ್ಲ ಇನ್ನು ಪರಿಶೀಲನೆ ಮಾಡ್ತಾ ಇದ್ದೀವಿ ಸುಮಾರು 15 ದಿವಸದಿಂದ ಮಾಡ್ತಾ ಇದ್ದಾರೆ ಸರ್ ಅಂಗನವಾಡಿ ಐಟಮ್ ಇತ್ತು ಅಂತ ಹೇಳ್ತಾರಲ್ಲ ಸರ್ ಅಂಗನವಾಡಿ ಅದು ಪರಿಶೀಲನೆ ಮಾಡಿದ್ದು ನಂದಿನಿ ಪ್ಯಾಕೆಟ್ ಏನಿದೆ ಮುಟ್ಟೆ ನಾಟ್ ಫಾರ್ ಸೇಲ್ ಅಂತ ಎಲ್ಲಿಂದ ತಗೊಂಡು ಅದು ನಾವು ತನಿಖೆ ಮಾಡಿದ್ವಿ ಸರಿ ಫಾರ್ಮ್ ಹೌಸ್ ಅವ್ರಿಗೆ ಸೇರಿದ್ದ ಇಲ್ಲ ಫಾರ್ಮ್ ಹೌಸ್ ಅವರು ಲೀಸ್ಗೆ ಕೊಟ್ಟಿದ್ದಾರೆ ಇವರು ವೆಂಕಟೇಶಪ್ಪ ಅವರು ಲೀಸ್ ತಗೊಂಡಿದ್ದಾರೆ ಅವರೇ ನಡೆಸ್ತಾ ಇದ್ರು ಅವರು ನೋಡ್ಕೊಳ್ತಾರೆ ಸೀಸ್ ಮಾಡಿರೋ ಮೆಟೀರಿಯಲ್ಸ್ ಎಲ್ಲ ಫುಡ್ ಸೇಫ್ಟಿ ಆಫೀಸರ್ ಮುಂದೆ ನಾವು ಹಾಜರು ಮಾಡಿ ಎಲ್ಲ ಪ್ರೊಸೀಡ್ ಮಾಡಿ ಈಗ ಸ್ಟೇಷನ್ಗೆ ಹಾಂ ಸ್ಯಾಂಪಲ್ ತಗೊಂಡಿದ್ದೀವಿ ಎಲ್ಲ ಹಾಲುದು ಸ್ಯಾಂಪಲ್ ಅಲ್ಲಿ ಏನೇನು ಕೆಮಿಕಲ್ ಅವೈಲೇಬಲ್ ಇತ್ತು ಎಲ್ಲ ಸ್ಯಾಂಪಲ್ ತಗೊಂಡಿದ್ದಾರೆ ಇದು ಫುಡ್ ಸೇಫ್ಟಿ ಆಫೀಸರ್ ಅವರು ಲ್ಯಾಬ್ ಕಡೆಯಿಂದ ರಿಪೋರ್ಟ್ ಬಂದ ಸರ್ ಡೈರಿ ಕೂಡ ಸಪ್ಲೈ ಮಾಡಿ ಅದನ್ನು ಮಿಕ್ಸ್ ಮಾಡಿ ಇದು ಡುಪ್ಲಿಕೇಟ್ ಮಿಕ್ಸ್ ಮಾಡಿ ಸ್ವಲ್ಪ ಕ್ವಾಂಟಿಟಿ ವಾಪಸ್ ಸರ್ ಈಗ ಇದು ಭಾಳ ಸೀರಿಯಸ್ ಇದೆ ಚಿಕ್ಕ ಚಿಕ್ಕ ಮಕ್ಕಳು ಅವರು ಯೂಸ್ ಮಾಡ್ತಾರೆ ಪ್ಲಸ್ ಇದು ಗೌರ್ಮೆಂಟ್ ಸಪ್ಲೈ ಇದು ಮೋಸ್ಟ್ಲಿ ಸ್ಕೂಲ್ಸ್ ಹಾಲಾಗಿ ಸಪ್ಲೈ ಆಗಿರ್ಬೋದು ಅಲ್ಲಿಂದ ಹೇಗೆ ಡೈವರ್ಟ್ ಆಗಿ ಈ ಕಡೆ ಬಂದಿದೆ ನಾವು ಅದು ಸಪ್ಲೈ ಚೈನ್ ಲಿಂಕ್ ಏನಿದೆ ಅದು ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ ಸ್ಟಿಲ್ ಇನ್ವೆಸ್ಟಿಗೇಟಿಂಗ್ ಆ್ಯಂಡ್ ಬೇರೆ ಬೇರೆ ಯಾರು ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ನಾವು ಮಾಹಿತಿ ಕಮ್ಮಿ ಮಾಡ್ತಾ ಇದ್ದೀವಿ ಈಗ ಅದರಲ್ಲಿ 8 ಜನ ಇದ್ದಾರೆ ಆಲ್ರೆಡಿ ಪ್ರೊಡ್ಯೂಸ್ ಕೋರ್ಟ್ಗೆ ಲ್ಯಾಂಡ್ ಸೀಸ್ ಮಾಡ್ಕೊಳ್ಳಿ ಇವತ್ತು ಪ್ರೊಡ್ಯೂಸ್ ಮಾಡ್ತೀವಿ ನಿನ್ನೆ ಎಲ್ಲ ಪ್ರೊಸೀಜರ್ ಆಯಿತು ಕಸ್ಟಡಿ ತಗೊಂಡಿದ್ದೀವಿ ಇವತ್ತು ಸಾಯಂಕಾಲವರೆಗೆ ಪ್ರೊಡ್ಯೂಸ್ ಮಾಡ್ತೀವಿ ಅದು ಆರ್ಡರ್ ಪ್ರಕಾರ ಅದು ಅಷ್ಟು ದಿನ ಅವರು ಈ KGF ಅಲ್ಲಿ ಬರಬಾರ್ದು ಲಿಮಿಟಲ್ಲಿ ಆ್ಯಕ್ಚುಲಿ ಎಲ್ಲಿ ಆರ್ಡರ್ ಆಗಿದ್ದು ಅದೇ ಜಾಗದಲ್ಲಿ ಇರಬೇಕು ಜಾಗ ಬಿಟ್ಟು ಬರಬಾರ್ದು ಬಂದರೆ ಅವರ ಮೇಲೆ ನಮ್ಮ KP ಆ್ಯಕ್ಟ್ ಕರ್ನಾಟಕ ಪೊಲೀಸ್ ಆ್ಯಕ್ಟ್ ಪ್ರಕಾರ ನಾವು ಕೇಸ್ ದಾಖಲೆ ಮಾಡ್ತೀವಿ ಈಗಾಗಲೇ 4 ಜನ ಮೇಲೆ ನಾವು ಕೇಸ್ ದಾಖಲೆ ಮಾಡಿದ್ದೀವಿ ಮುಂಚೆ ಕೂಡ 2 ಮೇಲೆ ದಾಖಲೆ ಮಾಡಿದ್ದೀವಿ ಅವ್ರು ಬಂದರೆ ಅವ್ರಿಗೆ ಅರೆಸ್ಟ್ ಮಾಡಿ ಮತ್ತೆ ಕರ್ಕೊಂಡಲ್ಲಿ ಗುಂಟೂರಿಗೆ ಹೋಗಿದ್ದಾರೆ ಅಲ್ಲಿ ಆಬ್ವಿಯಸ್ಲಿ ಇಟ್ಸ್ ನಾಟ್ ಈಜಿ ರಿಕವರಿ ಇಸ್ ನಾಟ್ ಈಜಿ ಅಲ್ಲ ರೀಸೆಂಟ್ ಇಯರ್ಸ್ ಅಲ್ಲಿ ನಮ್ಗೆ ಗೊತ್ತಿದೆ ಇದೆ ಹೈಯೆಸ್ಟ್ ರಿಕವರಿ ಅನ್ಸುತ್ತೆ ಸರ್ ಇದು ಹೈಯೆಸ್ಟ್ ಕ್ವಾಂಟಿಟಿ ಇದೆ ಅದು ಹೈಯೆಸ್ಟ್ ಇದೆ ಇನ್ನು ನಾವು